ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ವಿತ್ ರಮ್ಯಾ. ಇವತ್ತಿನ ರೆಸಿಪಿ ಏನಂದರೆ ಈರುಳ್ಳಿ ಪಕೋಡ. ಸಂಜೆ ಟೈಮ್ ಆಯ್ತಂದರೆ ಕಾಫಿ ಜೊತೆ ಏನಾದರೂ ಸ್ನ್ಯಾಕ್ಸ್ ಬೇಕನ್ಸುತ್ತೆ. ಸೊ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುವಂತಹ ಈ ಈರುಳ್ಳಿ ಪಕೋಡನ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ದಪ್ಪ ಸೈಜಿನ 3 ಈರುಳ್ಳಿನ ಈ ರೀತಿಯಾಗಿ ಉದ್ದುದ್ದಕ್ಕೆ ಹೆಚ್ಕೋಬೇಕಾಗುತ್ತೆ. ಸಣ್ಣ ಇತ್ತಂದರೆ ಒಂದು 4 ಈರುಳ್ಳಿ ತೊಗೊಳ್ಳಿ. ಕಟ್ ಮಾಡಿರೋ ಅಂತಹ ಎಲ್ಲ ಈರುಳ್ಳಿನೂ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ಧನಿಯಾ ಕಾಳುಗಳನ್ನ ಪುಡಿ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಒಂದು ಕುಟಾಣಿನ ತೊಗೊಂಡು 1 ಸ್ಪೂನಷ್ಟು ಧನಿಯಾ ಕಾಳನ್ನ ಓಪನ್ ಆಗೋ ಥರ, ಅಂದರೆ 2 ಭಾಗ ಆಗೋ ಥರ ಪುಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಇಷ್ಟ ಆದರೆ ಸಾಕು. ಸೊ ಇದನ್ನು ಕೂಡ ಈರುಳ್ಳಿ ಜೊತೆ ಸೇರಿಸ್ಕೊಳ್ಳೋಣ. ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು 4 ಬೆಳ್ಳುಳ್ಳಿನ ಮೀಡಿಯಮ್ ಆಗಿ ಚಚ್ಕೊಂಡು ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೋಬೇಕು. ಹಾಗೆ 1-2 ಗರಿ ಕರ್ಬೇವಿನ ಸೊಪ್ಪು, ಪುಡಿ ಉಪ್ಪು 1/4 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಇದಕ್ಕೆ 1 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೋಬೇಕು. ನಾವು ಬಿಸಿ ಮಾಡಿ ಹಾಕ್ಕೋಬೇಕು ಅಂತ ಏನಿಲ್ಲ, ಆರಿರೋ ಅಂಥದ್ದನ್ನು ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿ ಬ್ಲೆಂಡ್ ಆಗಲಿ ಅನ್ನೋದಕ್ಕೆ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲಿ. ನಾವು ಚಕ್ಲಿ ಅಥವಾ ನಿಪ್ಪಟ್ಟು ಮಾಡ್ಕೋತೀವಿ ಅಂದರೆ ಅದಕ್ಕೆ ಕಾದಿರೋ ಅಂಥ ಎಣ್ಣೆನ ಹಾಕ್ಕೋಬೇಕಾಗತ್ತೆ. ಇದು ಆನಿಯನ್ ಪಕೋಡ ಆಗಿರೋದ್ರಿಂದ ಹಾರಿರೋ ಅಂಥ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಈರುಳ್ಳಿಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋ ಥರ ಈ ರೀತಿಯಾಗಿ ಕೈಯಲ್ಲಿ ನೀಟಾಗಿ ಕಲಿಸ್ಕೋಬೇಕು. ಹೀಗೆ ಕಲಿಸಿದಾಗ ಈರುಳ್ಳಿಯಲ್ಲಿರೋ ಅಂತಹ ನೀರು ಕೂಡ ಬಿಟ್ಕೊಳ್ಳುತ್ತೆ. ಈಗ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ 1 ಬೌಲಷ್ಟು ಕಡಲೆ ಹಿಟ್ಟನ್ನ ಇದರಲ್ಲಿ ಹಾಕಿ ಕಲಿಸ್ಕೋಬೇಕು. ನಾವು ಹಿಟ್ಟನ್ನು ಕಲಸೋ ಅಂಥ ಟೈಮಲ್ಲೇ ಆಯಿಲ್ನೂ ಕೂಡ ಹೀಟ್ ಆಗೋದಕ್ಕೆ ಇಟ್ಕೋಬೇಕು. ಯಾಕಂದರೆ ಈ ಹಿಟ್ಟನ್ನ ಕಲಸಿ ತುಂಬ ಹೊತ್ತು ಇಟ್ಟರೆ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನಾವು ಆದಷ್ಟು ಬೇಗ ಹಿಟ್ಟನ್ನ ಕಲಸೋ ಅಂಥ ಟೈಮಲ್ಲೇ ಆಯಿಲ್ನ ಬಿಸಿ ಇಟ್ಕೊಂಡ್ರೆ ಒಳ್ಳೆಯದು. ನೋಡಿ, 1 ಬೌಲ್ ಕಡಲೆ ಹಿಟ್ಟು ತೊಗೋತೀವಲ್ಲ, ಅದನ್ನು ಫುಲ್ಲು ಒಂದೇ ಸಲ ಹಾಕ್ಕೊಳ್ಳೋದು ಬೇಡ. ಅರ್ಧದಷ್ಟು ಕ್ವಾಂಟಿಟಿನ ಹಾಕ್ಕೊಂಡು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ತಾ ಕಲಿಸ್ಕೋಬೇಕು. ನಮಗೆ ಈರುಳ್ಳಿಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ಹೊಂದಿಸ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನೋಡಿ, ನಾನು ಯಾವ ರೀತಿಯಾಗಿ ಕಲಿಸ್ತಿದ್ದೀನಿ, ಈ ರೀತಿಯಾಗಿ ಕಲಿಸ್ಬೇಕು. ನೋಡ್ತಾ ಇರ್ಬೋದು. ಈಗ ಈರುಳ್ಳಿಗೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕಾಗುತ್ತೆ. ಸೊ ಉಳಿದಿರೋ ಅಂತಹ 1/4 ಭಾಗನೂ ಕೂಡ ಈಗ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಹೀಗೆ ಹಿಟ್ಟನ್ನು ಕಲಿಸೋ ಅಂಥ ಟೈಮಲ್ಲಿ 1-2 ಸ್ಪೂನಷ್ಟು ನೀರನ್ನ ಹಾಕ್ಕೋಬೇಕಾಗುತ್ತೆ. ಆಗ ಈರುಳ್ಳಿ ಜೊತೆ ಹಿಟ್ಟೆಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ. ನೀರು ಹೆಚ್ಚಾಗಿ ಹಾಕ್ಕೊಳ್ಳೋಕೆ ಹೋಗಬೇಡಿ, 2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು. ಹೀಗೆ ಈರುಳ್ಳಿ ಹೆಚ್ಚಾಗಿ ಕಾಣಬೇಕು, ಹಿಟ್ಟು ಕಡಿಮೆ ಇರಬೇಕು. ಸೊ ಈ ರೀತಿಯಾಗಿದ್ದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಆಯಿಲ್ ಕೂಡ ಈಗ ಚೆನ್ನಾಗಿ ಹೀಟ್ ಆಗಿದೆ. ಸೊ ಈ ಟೈಮಲ್ಲಿ ನಾವು ಸ್ವಲ್ಪ ಕ್ವಾಂಟಿಟಿನಲ್ಲೇ ನಾವು ಹಿಟ್ಟನ್ನ ತೊಗೊಂಡು ನಿಧಾನವಾಗಿ ಕೈಯಿಂದ ಎಣ್ಣೆಯಲ್ಲಿ ಸುತ್ತಲೂ ಈ ರೀತಿಯಾಗಿ ಪಕೋಡಗಳನ್ನ ಬಿಟ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಯಾವುದೇ ರೀತಿಯ ಸ್ಪೂನ್ನ ಬಳಸಿಲ್ಲ. ಕೈಯಲ್ಲೇ ನಿಧಾನವಾಗಿ ಎಣ್ಣೆಯಲ್ಲಿ ಸುತ್ತಲೂ ಈ ರೀತಿಯಾಗಿ ಪಕೋಡಗಳನ್ನ ಹಾಕ್ಕೋಬೇಕಾಗುತ್ತೆ. ನಾವು ಸ್ಪೂನ್ನ ಬಳಸಿ ಅಥವಾ ಉಂಡೆಗಳಾಗಿ ಪಕೋಡಗಳನ್ನ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ, ಹಿಟ್ಟಿಟ್ಟಾಗುತ್ತೆ. ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಇದೇ ರೀತಿಯಾಗಿ ನಾವು ಪಕೋಡನ ಹಾಕ್ಕೋಬೇಕಾಗತ್ತೆ. ಪಕೋಡಗಳನ್ನೆಲ್ಲ ಆಯಿಲಲ್ಲಿ ಹಾಕೊಂಡ ನಂತರ ಗ್ಯಾಸ್ ಫ್ಲೇಮು ಮೀಡಿಯಮಲ್ಲಿರಬೇಕು. ಸೊ ಈ ರೀತಿಯಾಗಿ ಹೊಂಬಣ್ಣ ಬರೋವರೆಗೂ ನಾವು ತಿರುಗಿಸೋದಕ್ಕೆ ಹೋಗಬಾರ್ದು. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅನ್ನಿಸ್ದಾಗ ನಾವು ಪಕೋಡಗಳನ್ನೆಲ್ಲ 1 ರೌಂಡ್ ತಿರುಗಿಸ್ಕೋಬೇಕಾಗುತ್ತೆ, ನೀಟಾಗಿ ಕುಕ್ ಆಗೋ ಥರ. ಗ್ಯಾಸ್ ಫ್ಲೇಮ್ನ ನಾವು ಮೀಡಿಯಮ್ ಅಲ್ಲದೆ ಹೈ ಇಟ್ಕೊಂಡ್ರೆ ಕಲರೆಲ್ಲ ಬೇಗ ಬ್ಲ್ಯಾಕ್ ಆಗಿ ಒಳಗಡೆ ಎಲ್ಲ ಪಕೋಡಗಳು ಕುಕ್ ಆಗಿರೋದಿಲ್ಲ. ಸೊ ಆದ್ದರಿಂದ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈಗ ಕಲರೆಲ್ಲ ಚೆನ್ನಾಗಿ ಚೇಂಜ್ ಆಗಿದೆ. ಇಷ್ಟ ಆದಾಗ ನಾವು ಇದನ್ನು ತೆಗೆದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಿದೆ. ನೋಡಿ, ಇನ್ನೊಂದು ರೌಂಡ್ ನಾನು ತೋರಿಸ್ಕೊಡ್ತಾ ಇದ್ದೀನಿ ಆಯಿಲ್ಗೆ ಹೇಗೆ ಹಾಕ್ಕೊಳ್ಳೋದು ಅಂತ. ಸ್ವಲ್ಪ ಕ್ವಾಂಟಿಟಿನಲ್ಲಿ ಆನಿಯನ್ನ ತೊಗೊಂಡು ನೀಟಾಗಿ ಸುತ್ತಲೂ ಬಿಟ್ಕೋಬೇಕಾಗತ್ತೆ. ನೋಡಿ, ಈಗ ಆಯಿಲಲ್ಲಿರೋ ಅಂತಹ ನೊರೆ ಕಡಿಮೆ ಆದಾಗ ಸೊ ಒಂದು ಸೈಡ್ ಕುಕ್ ಆಗಿರುತ್ತೆ. ಈಗ ಇನ್ನೊಂದು ಸೈಡ್ ಕೂಡ ನಿಧಾನವಾಗಿ ತಿರುಗಿಸ್ಕೋಬೇಕಾಗತ್ತೆ. ಆನಿಯನ್ ಪಕೋಡಗಳು ಯಾವಾಗಲೂ ತುಂಬ ಬ್ರೌನ್ ಕೂಡ ಆಗಬಾರ್ದು, ಹಾಗೆ ಲೈಟ್ ಕೂಡ ಇರಬಾರ್ದು. ಹೀಗೆ ಮೀಡಿಯಮ್ ಗೋಲ್ಡನ್ ಬ್ರೌನ್ ಥರ ಇದ್ದರೆ ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನಾನು 1-2 ಗರಿ ಕರ್ಬೇವಿನ ಸೊಪ್ಪನ್ನು ಕೂಡ ಆಯಿಲಲ್ಲಿ ಕರ್ಕೊಂಡು ಇದರಲ್ಲಿ ಸೇರಿಸ್ಕೊಂಡ್ರೆ ಪಕೋಡ ಫ್ಲೇವರ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೋಡಲಿಕ್ಕೂ ಕೂಡ ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನೆಲ್ಲ ಪಕೋಡ ಮೇಲೆ ಸೇರಿಸ್ಕೊಳ್ಳೋಣ.
ಸೊ ಇದೇ ಪ್ರೊಸೀಜರಲ್ಲಿ ನಾನು ಉಳಿದಿರೋ ಅಂತಹ ಪಕೋಡಗಳ್ನು ರೆಡಿ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದನ್ನ ತುಂಬಾ ಸಿಂಪಲ್ಲಾಗಿ ಅಂದರೆ ಒಂದು 15 to 20 ಮಿನಿಟ್ಸಲ್ಲೆಲ್ಲ ನಾವು ರೆಡಿ ಮಾಡ್ಕೋಬೋದು. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಈವ್ನಿಂಗ್ ಕಾಫಿ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದು ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಬ್ರೇಕ್ ಮಾಡಿ ಕ್ರಷ್ ಮಾಡಿದ್ರೆ ನಾವು ಎಷ್ಟು ಬೇಗ ಪ್ರೆಸ್ ಆಗುತ್ತೆ ಅಂತ, ಇದರಿಂದನೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ, ಬಾಯ್.